ಸರ್ಕಾರದ ಗಮನಕ್ಕೂ ಸಹ ತಂದಿದ್ದೀವಿ. ಜೊತೆಗೆ ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಬೇಕು ಅಂತೇಳಿ ನಾವು ಹೋರಾಟಗಳನ್ನು ಮಾಡೋದ್ರ ಮೂಲಕ, ಜೊತೆಗೆ ನಾನು ವಿಶೇಷವಾಗಿ ಒತ್ತಡ ಹಾಕಿ ಅಲ್ಲಿರ್ತಕ್ಕಂಥದ್ದು ತುಂಬಾ ಅದು ಅನುಮಾನಾಸ್ಪದ ಸಾವು. ಹಾಗಾಗಿ ಅಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಪ್ರಾಂಶುಪಾಲರು ಮತ್ತು ವಾರ್ಡನ್ ಅನ್ನ ಒತ್ತಡ ಹಾಕಿ ನಾನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದೆ. ಜೊತೆಗೆ ಮತ್ತೆ ಪೋಷಕರ ಸಭೆಯಲ್ಲೂ ಸಹ ನಾನು ಹೇಳಿದ್ದೆ, ನಿಮ್ಮ ಮಕ್ಕಳನ್ನೆಲ್ಲ ಸರಿಯಾಗಿ ನೀವು ನೋಡ್ಕೊಳ್ಬೇಕು ಹಾಗೆ ಅಂತ ನಾವು ಎಲ್ಲ ರೀತಿಯಲ್ಲಿ ಪೋಷಕರ ಸಭೆಯಲ್ಲೂ ನಾವು ಹೋಗಿ ವಿಚಾರಗಳು ಹೇಳಿದ್ದೆ. ಪೋಷಕರು ಒಳ್ಳೆ ರೀತಿ ಬೆಂಬಲವನ್ನು ಕೊಟ್ಟರು. ಈ ರೀತಿ ನಡ್ಕೊಂಡು ಬರ್ತಿದ್ದ ಸಂದರ್ಭದಲ್ಲಿ ಇವತ್ತು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಬಡವರು ಇವತ್ತಲ್ಲಿ ಶಾಲೆ ಕೇಂದ್ರ ಸರ್ಕಾರದಿಂದ ಒಂದು ಕಟ್ಟಿಸ್ಪಟ್ಟಿದ್ದು ರಾಜ್ಯ ಸರ್ಕಾರ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜೊತೆ ಬಡ ಜನರು ಅಲ್ಲಿ ಇವತ್ತು ಓದ್ತಕ್ಕಂಥ ಒಂದು ಶಾಲೆ. ಇವತ್ತು ಈ ಶಾಲೆ ತಾಲೂಕಿಗೆ ಒಂದು ಉತ್ತಮ ಶಾಲೆಯಾಗಿ ನಿರ್ಮಾಣ ಆಗಿದೆ. ತುಂಬಾ ಉತ್ತಮವಾಗಿ ಅಲ್ಲಿರ್ತಕ್ಕಂಥ ಅಂಕಗಳನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಪರ್ಸೆಂಟೇಜ್ ತೆಗೆದುಕೊಂಡು ಬಂದಿರ್ತಕ್ಕಂಥದ್ದು ಇಡೀ ತಾಲೂಕಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಬೋಧನೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಂದ ಮತ್ತೆ ಎಲ್ಲ ಹಿಂದೆ ನಡೆದಿದೆ. ಯಾಕೋ ಏನೋ ಈಗ 2 ವರ್ಷಗಳಿಂದ ಈಚೆಗೆ ಆ ಶಾಲೆಯಲ್ಲಿ ಮಕ್ಕಳು ಸೇರಿಸದೆ ದೊಡ್ಡ ಪಾಪ ಅನ್ನೋ ಒಂದು ಮಟ್ಟಕ್ಕೆ ಈಗ ಬಂದು ತಲುಪಿದೆ. ಯಾಕಂತ ಹೇಳಿದ್ರೆ ಅಲ್ಲಿಯ ಒಂದು ಅವ್ಯವಸ್ಥೆಗಳು ನೋಡಿದ್ರೆ ನಾವು ಹಿಂದಿನ ನಾವು ಗಮನಕ್ಕೆ ತಂದಿದ್ವಿ, ಅದನ್ನ ಸರಿ ಮಾಡ್ತಕ್ಕಂಥ ಗಮನಕ್ಕೂ ಸಹ ತಂದಿದ್ವಿ ನಾವೆಲ್ಲ. ಆದರೆ ಅಲ್ಲಿ ಅವ್ಯವಸ್ಥೆಗಳು ನೋಡಿದ್ರೆ ನಿಜವಾಗ್ಲೂ ನಮಗೆಲ್ಲ ತುಂಬಾ ಬೇಸರ ಆಗ್ತಕ್ಕಂಥ ಸಂಗತಿ. ಹಾಗಾಗಿ ನಾವು ಏನು ಈಗ ಮೊನ್ನೆ ಒಂದು ಘಟನೆ ಹಿಡಿತು, ಆ ಘಟನೆಯನ್ನು ನಾವೆಲ್ಲ ಕೂಲಂಕುಷವಾಗಿ ನಾವೆಲ್ಲ ಅಧ್ಯಯನ ಮಾಡಿ ನೋಡಿದಾಗ ಎಂಥ ಒಂದು ದುರ್ಘಟನೆ ಅಂತ ಹೇಳಿದ್ರೆ, ಅಲ್ಲಿ ಸರಿಯಾದ ರೀತಿಯ ಪೇರೆಂಟ್ಸ್ಗಳು ಸಭೆ ಕರಿತಿಲ್ಲ. ಅಲ್ಲಿ ಇರ್ತಕ್ಕಂಥ ಪ್ರಾಂಶುಪಾಲರ ಅವ್ರದೇ ಆಗಿರ್ತಕ್ಕಂಥ ಒಂದು ನಿಯಮಗಳು, ಸರ್ಕಾರದ ನಿಯಮಗಳು ಏನಿದೆ ಅವನ್ನೆಲ್ಲವನ್ನೂ ಗಾಳಿ ಹೋಗ್ಬಿಟ್ಟಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಅಲ್ಲಿ ಪೋಷಕರು ಮತ್ತೆಲ್ಲ ಇಲ್ಲಿ ಪೋಷಕರು ಇದ್ದಾರೆ, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನೆಲ್ಲ ಬಿಡಕ್ ಹೋಗುತ್ತೆ, ಶಾಲೆಯಲ್ಲಿ ಎಲ್ಲ ಬಿಡಕ್ ಹೋಗುತ್ತೆ, ಗೇಟ್ ಒಂದು ಮಾಡಿದ್ದಾರೆ. ಆ ಗೇಟಲ್ಲಿ ನಿಂತ್ಕೋಬೇಕು. ಮತ್ತೆ ಅದರಿಂದ ಹೆಚ್ಚು ಮುಂದೆ ಹೋಗಂಗಿಲ್ಲ, ಜೆಂಟ್ಸು ಹೋಗಂಗಿಲ್ಲ, ಲೇಡೀಸು ಹೋಗಂಗಿಲ್ಲ, ತಾಯಿ ಸಹ ಅಲ್ಲಿ ಆ ಶಾಲೆ ಒಳಗೆ ಹೋಗಂಗಿಲ್ಲ. ಅಲ್ಲಿ ಅವರ ಒಂದು ಯೋಗಕ್ಷೇಮನ ವಿಚಾರಿಸ್ಕೊಂಡು ಕೂಡ ಮತ್ತೆ ಅಲ್ಲಿಂದ ಬರಬೇಕು. ಮತ್ತೆ ಏನಾದರೂ ಒಂದು ಕಷ್ಟದ ಬ್ಯಾಗುಗಳು ಇದ್ರೂ ಸಹ ಆ ಮಕ್ಕಳು ಬ್ಯಾಗನ್ನು ತುಂಬಾ ಕಷ್ಟಪಟ್ಕೊಂಡು ತಲೆಯಲ್ಲಿ ಮೇಲೆಲ್ಲ ಹೊತ್ಕೊಂಡು ಎಳ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ. ಸ್ಥಳದಲ್ಲಿ ತಕ್ಕ ಕೊಡ್ತೀವಿ ಅಂದ್ರೂ ಅಲ್ಲಿ ಒಂದು ಸಿಬ್ಬಂದಿಗಳು ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಇಷ್ಟೆಲ್ಲ ಸ್ಟಿಕ್ ಮಾಡಿದ್ದಾರೆ ವಸತಿ ಶಾಲೆಯಲ್ಲಿ. ಈ ರೀತಿ ಒಂದು ಸ್ಟಿಕ್ ಆಗಿರ್ತಕ್ಕಂಥ ಸಂತೋಷ, ನಾವು ಒಪ್ಪೋಣ. ಆದ್ರೆ ಆ ಒಂದು ನಿಯಮ ಪಾಲನೆ, ಆ ಒಂದು ಸ್ಟಿಕ್ ಯಾಕೆ ಒಳಗಡೆ ಇಲ್ಲ? ಹೊರಗಡೆ ಅಷ್ಟೇ ಸ್ಟಿಕ್ ಇರ್ಬೇಕಲ್ಲ, ಮಕ್ಕಳ ರಕ್ಷಣೆನೂ ಅಷ್ಟೇ ಸ್ಟಿಕ್ ಆಗಿ ಮಾಡ್ಬೇಕಲ್ವಾ? ಇವ್ರು ಈ ತರ ಮಾಡ್ತಾರೆ. ಅಲ್ಲಿ ಒಳಗಡೆ ಹಿಂದೊಂದು ತರ ಏನೋ ಒಂದು ಘಟನೆ ನಡೀತದೆ, ಇನ್ನೊಂದು ತರ ಒಂದು ಘಟನೆ ನಡೀತು, ಈಗ ಪುನಃ ಮತ್ತೊಂದು ಘಟನೆ ನಡೆದಿದೆ. ಹಾಗಾಗಿ ನಾವೆಲ್ಲ ಇವತ್ತು ಅಲ್ಲೆಲ್ಲ ಅಧ್ಯಯನ ಮಾಡಿ ನೋಡಿದಾಗ, ಜೊತೆಗೆ ಮುಂದೆ ಏನು ಘಟನೆ ನಡೆಯುತ್ತಲ್ಲ ಆ ಘಟನೆಗೆ ಈ ಘಟನೆಗೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ, ಒಂದೇ ತರ ಘಟನೆ ನಡೆದಿದೆ. ಅಲ್ಲೂ ಅಷ್ಟೇ ಅವತ್ತು ದಿನ ರಾತ್ರಿ 10ರಿಂದ 11ವರೆಗೆ ಒಂದು ಆ ಹುಡುಗಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ಲು. ಅದನ್ನ ಪೊಲೀಸರಿಗೆ ಇಂಟಿಮೇಷನ್ ಮಾಡಲಿಲ್ಲ. ನೋಡಿ, ನಾವೆಲ್ಲ ಇವತ್ತು ಮಾಡ್ತೀವಿ, ಒಂದು ಗಲಾಟೆ ಆಗಲಿ ಏನೋ ಒಂದು ಅವಘಡ ಸಂಭವಿಸಲಿ, ನಾವು ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದು ಎಲ್ಲಿಗೆ? ಸ್ಟೇಷನ್ಗೆ ಕೊಡ್ತೀವಿ. ಯಾಕಂದ್ರೆ ನಮ್ಮ ರಕ್ಷಣೆಗಾಗಿ, ನಮ್ಮ ಸೇಫ್ಟಿಗಾಗಿ ಎಲ್ಲರೂ ನಾವು ಲಭ್ಯ ಮಾಡೋದು. ಯಾಕಂದ್ರೆ ನಾಳೆ ಕಾನೂನು ಅಂತಕ್ಕಂಥದ್ದು ಒಂದು ಇದೆ, ನಾವು ಆ ಕಾನೂನನ್ನು ಗೌರವಿಸಬೇಕು. ಇದನ್ನು ತಪ್ಪಿಸತ್ತು ಯಾರೇ ಇಲ್ಲ ಅಂತ ಹೇಳಿ ಮೊದಲು ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದು ಪೊಲೀಸ್ ಇಲಾಖೆಗೆ. ಕೋಮುಗಲಕ ದೂರದಲ್ಲಿ ಇರ್ತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ ಇಲಾಖೆಗೆ ಇವರು ಮಾಹಿತಿಯನ್ನು ಕೊಡದೇನೆ ಮರುದಿನ ಮುಂಜಾನೆ ಕೊಡ್ತಾರೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ಏನು ನಡೆದಿದೆ ಅಂತಕ್ಕಂಥದ್ದು ದೊಡ್ಡದು ಒಂದು ರಹಸ್ಯವಾಗಿ ಹೋಗಿರ್ತಕ್ಕಂಥ ಘಟನೆ. 2 ಘಟನೆಯನ್ನು ಮೊನ್ನೆನೂ ಆಗಿದೆ, ಇವತ್ತು ಆಗಿದೆ. ಇದರಲ್ಲಿ ಯಾಕೆ ಅಲ್ಲಿ ಸಿಬ್ಬಂದಿಗಳು ಯಾಕೆ ಆ ರೀತಿ ಮಾಡ್ತಿದ್ದಾರೆ? ಜೊತೆಗೆ ಮತ್ತೆ ಅಲ್ಲಿ ಮಕ್ಕಳ ರಕ್ಷಣೆಗಾಗಿ CCTV ಕ್ಯಾಮೆರಾ ಇದೆ. ನಾವು ಹಿಂದೆನೂ ಹೇಳಿದ್ವು ಅದು ಮಾಡಬೇಕು ನೀವು ಅಂತ ಹೇಳಿ. ಅದು ಕೆಟ್ಟು ಹೋಗಿ ಹಲವು ದಿನಗಳು ಆಗೋಗಿದ್ದೇವೆ. ಅದನ್ನ ರಿಪೇರಿನೇ ಮಾಡ್ತಿಲ್ಲ. ಅದನ್ನ ರಿಪೇರಿ ಮಾಡ್ತಕ್ಕಂಥದಕ್ಕೆ ಬೇಕಾಗಿರ್ತಕ್ಕಂಥ ಸರ್ಕಾರಕ್ಕೆ ಒತ್ತಡ ಹಾಕಿ ಅದು ಮಾಡ್ತಕ್ಕಂಥ ಎಲ್ಲವನಿಗೆ ಆ ಒಂದು ಕೆಲಸವನ್ನು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಮಾಡಲ್ಲ. ಇವರು ಎಲ್ಲಿ ರಾತ್ರಿ ವಾಚ್ಮನ್ ಇದ್ದಾರೆ, ಎಲ್ಲ ಮಕ್ಕಳ ಚಲನವಲನಗಳನ್ನೆಲ್ಲ ರಾತ್ರಿನೂ ವಾಚ್ ಮಾಡ್ತಾರೆ, ಹಗಲು ವಾಚ್ ಮಾಡ್ತಾರೆ. ಅಷ್ಟೆಲ್ಲ ಸರ್ಕಾರ 2 ವಾಚ್ಮನ್ಗಳನ್ನು ಇಟ್ಕೊಂಡು ಇವರು ಏನು ಮಕ್ಕಳನ್ನು ರಕ್ಷಣೆ ಮಾಡ್ತಾರೆ. ಜೊತೆಗೆ ಒಂದೊಂದು ರೂಮಿಗೆ ಒಂದೊಂದು ವಾರ್ಡನ್ಗಳು ಇರ್ತಾರೆ, ಇವರು ಈಗಲೂ ಇದ್ದಾರೆ. ಹಾಗಾದ್ರೆ ಇವರೆಲ್ಲ ಮಕ್ಕಳ ರಕ್ಷಣೆ ಯಾವ ರೀತಿ ಮಾಡಿದ್ರು? ಏನು ಈ ಘಟನೆ? ಯಾಕೆ ಒಂದೇ ತಾಳೆಯಲ್ಲಿ ಈ ಘಟನೆ ನಡೀತಿದೆ ಅಂತ ಹೇಳ್ತಕ್ಕಂಥ ನಾವೆಲ್ಲ ಅಧ್ಯಯನ ಮಾಡಿದ್ರೆ ಏನೋ ಒಂದು ರಹಸ್ಯ ಅಡಗಿದೆ ಅಂತಕ್ಕಂಥದ್ದು ಇಡೀ ಒಂದು ಸಾರ್ವಜನಿಕ ನಾಗರಿಕರ ಮಧ್ಯದಲ್ಲಿ ಇವತ್ತೊಂದು ಅನುಮಾನದ ಹುಟ್ಟ ಒಂದು ಇವತ್ತು ನಮ್ಮೆಲ್ಲರ ಮಧ್ಯದಲ್ಲಿದೆ. ಏನ್ ನಡೀತಿದೆ ಅಲ್ಲಿ ಅಂತ ಹೇಳಿ. ಹಾಗಾದ್ರೆ ಮಕ್ಕಳಿಗೆ ಎಲ್ಲಿ ಭದ್ರತೆ, ಎಲ್ಲಿ ರಕ್ಷಣೆ ಸಿಗ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಹೆಚ್ಚು ಪ್ರಶ್ನೆ ಆಗಿದೆ. ಹಾಗಾಗಿ ಈ ಒಂದು ಘಟನೆಯ ಸರಿಯಾದ ರೀತಿಯಲ್ಲಿ ತನಿಖೆಯಾಗಿ ಈಗ ಪೋಷಕರ ತಂದೆಯವರು ಈಗ ಮಾತಾಡಿರ್ತಕ್ಕಂಥ ಹಲವಾರು ಯೂಟ್ಯೂಬ್ಗಳಲ್ಲೆಲ್ಲ ಬಂದಿದೆ.
ಅವರು ತನ್ನ ಅದನ್ನು ತೋರ್ಕೊಂಡಿದ್ದಾರೆ. ಇವತ್ತೆಲ್ಲರೂ ಒಟ್ಟಿನೆಲ್ಲ ನೀವು ನಾಗರಿಕರೆಲ್ಲರೂ ನೋಡಿದ್ರಿ. ಆ ಅನುಮಾನಗಳಿಗೆಲ್ಲ ಸರಿಯಾದ ರೀತಿಯಲ್ಲಿ ಪರಿಹಾರ ಆಗ್ಬೇಕಂತ ಹೇಳಿದ್ರೆ ಇದು ಇಲ್ಲಿ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಆದರೆ ತನಿಖಾ ಸಂಸ್ಥೆ ಅಂತ ನಮ್ಗಿದೆ. ಅವರು ಅವರವರ ಹಂತದಲ್ಲಿ ಅವರವರ ಒಂದು ಅವರ ವಿವೇಚನೆಗೆ ಮತ್ತು ಅವರಿಗೆ ಇರ್ತಕ್ಕಂಥ ಒಂದು ನ್ಯಾಯಾಲಯದಲ್ಲಿ ತನಿಖಾ ಸಂಸ್ಥೆಗಳು ಈ ಒಂದು ತನಿಖೆಯನ್ನು ಮಾಡ್ತಾರೆ. ಇದನ್ನ ಉನ್ನತ ಮಟ್ಟದ ತನಿಖೆ ಕೊಟ್ಟು ಆ ತನಿಖೆಯಲ್ಲಿ ಸತ್ಯವನ್ನ ಕಂಡುಹಿಡಿದು ಈ 2 ಸಾವಿನ ರಹಸ್ಯವನ್ನ ಬಯಲಿಗಿಡಬೇಕು. ಇದಕ್ಕೆ ಉನ್ನತ ಮಟ್ಟದ ಒಂದು ತನಿಖೆ ಆಗಲೇಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಮೊಟ್ಟ ಮೊದಲಿನ ಒತ್ತಾಯ. ಅದು ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಕ್ಕರೆಲ್ಲ ಮನವಿ. ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಜೊತೆಗೆ 2 ವರ್ಷದಿಂದಲೂ ಸಹ ಅಲ್ಲ 2 ಘಟನೆ ಆದರೂ ಸಹ ಅದೇ ಪ್ರಿನ್ಸಿಪಲ್, ಅದೇ ವಾರ್ಡನ್ನು, ಅದೇ ವಾಚ್ಮನ್ಗಳು. ಹಾಗಾದ್ರೆ ಇವ್ರು ಏನ್ ಡ್ಯೂಟಿ ಮಾಡಿದ್ರು? ಒಂದು ಘಟನೆ ಆದಾಗ ಎಚ್ಚೆತ್ಕೊಳ್ಬೇಕಾಗಿತ್ತು. ಇನ್ನೊಂದು ಘಟನೆ ಆಗಬೇಕಂದ್ರೂ ಅಲ್ಲಿ ಈ ಅವಘಡಗಳಿಗೆ ಸಂಭವಿಸಿದ ಇವರು ಕಾರಣರಾಗಿದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳನ್ನ ಒಳ್ಳೆ ವಜಾ ಮಾಡಬೇಕು, ಅಮಾನತ್ ಮಾಡಬೇಕು ಅಂತೇಳಿ ಅವ್ರಿಗೆ ಎಲ್ಲೂ ಕೆಲಸ ಕೊಡಬೇಕು. ಯಾಕಂದ್ರೆ ಇವರು ಇನ್ನೊಂದು ಹಾಸ್ಟೆಲ್ ಹೋದ್ರೆ ಇದೇ ಕೆಲಸನ ಮಾಡ್ತಾ ಇದ್ರು. ಹಾಗಾಗಿ ಒಳ್ಳೆ ಸಿಬ್ಬಂದಿಗಳನ್ನ ವಜಾ ಮಾಡಬೇಕು ಅಂತಕ್ಕಂಥದ್ದು ನಾವು ಹೇಳಿದ್ರು. ಜೊತೆಗೆ ಆ ಹಾಸ್ಟೆಲ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು. ಜೊತೆಗೆ ಅದು ಈ ಮೊರಾರ್ಜಿ ದೇಸಾಯಿ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ ವಸತಿ ಶಿಕ್ಷಣ ಹಿಂದೆ ಅದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಧೀನದಲ್ಲಿತ್ತು. ಅದನ್ನ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ನೋಡ್ತಿದ್ರು, ತಾಲೂಕು ಸಮಾಜ ಕಲ್ಯಾಣ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ನೋಡ್ತಿದ್ರು, ಎಲ್ಲರ ಅದರಲ್ಲಿತ್ತು. ಆಗ ಆ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ಆ ಶಾಲೆಯಲ್ಲಿ ಮಕ್ಕಳ ಯೋಗಕ್ಷೇಮವನ್ನು ನೋಡಿಕೊಂಡು ಅಲ್ಲಿ ಊಟ ಪಾಠ ಎಲ್ಲವೂ ನಾವು ಓಟ್ ಮಾಡ್ಕೊಂಡು ಬರ್ತಿದ್ವಿ. ಏನು ಬಟ್ಟೆಗಳು ನಡ್ತಿರಲಿಲ್ಲ ಅವಾಗ. ಯಾಕಂದ್ರೆ ನಾವು ವಾರದಲ್ಲಿ ಒಂದ್ಸತ್ತೇನು ಹೋಗ್ಬಿಡ್ತಿದ್ವಿ ನಮ್ಮ ಹತ್ರ ಯೋಗಕ್ಷೇಮಕ್ಕೆ. ಇವತ್ತು ಏನಾಗಿದೆ, ಕ್ರಿಸ್ಟ್ ಅಂತಕ್ಕಂಥ ವಸತಿ ಶಿಕ್ಷಣಗಳ ಸಂಸ್ಥೆ ಬೆಂಗಳೂರು, ಅಲ್ಲಿಂದ ಜಿಲ್ಲಾ ಪಂಚಾಯತಿ ಸಿ.ಎಸ್ ಬಿಟ್ಟರೆ ಬೇರೆ ಇವರಿಗೆ ಇವರಲ್ಲಿ ಏನು ಕಾನೂನು ಮಾಡ್ತಾರೋ ಇಲ್ಲಿ ಮಧ್ಯದಲ್ಲಿ ಹಿಂದೆ ಏನು ಸಮಾಜಗಳಲ್ಲಿ ಇರ್ತಲ್ಲ ಅವ್ರಿಗೆ ಅಧಿಕಾರ ಇಲ್ಲ, ಏನು ಕೇಳುವಂಥ ಅಧಿಕಾರನೂ ಇಲ್ಲ. ನಾವು ಸಹ ಹೋದ್ರೆ ಪಬ್ಲಿಕ್ ನಮ್ಮನ್ನ ಅಲ್ಲಿ 25 ವಿಚಾರಣೆಗಳು ಮಾಡಿ ಮತ್ತೆ ಏನೋ ಮಾಡುವಂಥ ಪ್ರಸಂಗ ಇರ್ತಾಗಿದೆ. ಹಾಗಾಗಿ ಅದಕ್ಕೆ ಒಂದು ಉಸ್ತುವಾರಿ ಸಮಿತಿ ಅಂತಕ್ಕಂಥದ್ದು ಈ ಯೋಗಕ್ಷೇಮ ನೋಡ್ತಕ್ಕಂಥದ್ದೊಂದು ಅಧಿಕಾರಿಗಳ ನೇತೃತ್ವದಲ್ಲಿ, ತಾಲೂಕು ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಯೋಗಕ್ಷೇಮ ಸಮಿತಿಯನ್ನು ನೇಮಕ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಎಲ್ಲ ವಿಚಾರನ ಶಾಸಕರ ಗಮನಕ್ಕೆ ತಂದಿದ್ದೀವಿ. ಶಾಸಕರು ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿದರೆ ಈ ಇಷ್ಟು ಬೇಡಿಕೆನ ಕೂಡಲೇ ಅವರು ಬಗೆಹರಿಸಬೇಕು ಅಂತ ಹೇಳಿ ನಾನು ಅವರಿಗೆ ಎಲ್ಲರ ಪರವಾಗಿ ಒತ್ತಡವನ್ನು ಹಾಕ್ಕೊಂಡು ಮಾಡ್ತಿದ್ದೀವಿ. ಇಂಥ ಒಂದು ಕಾರ್ಯಕ್ರಮನ ನಾವೆಲ್ಲ ಪ್ರಜ್ಞಾವಂತ ನಾಗರಿಕರು ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬಂದು ಬೆಂಬಲ ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ, ನಮ್ಗೆ ಯಾವುದೇ ರೀತಿಯಾದ ರಾಜಕೀಯ ಇಲ್ಲ. ಹಾಗಾಗಿ ಇಲ್ಲಿ ಇದು ಇನ್ನೊಂದು ತರ ಏನೋ ವಿಷಯಗಳು ಆದರೂ ಹೋಗಬೇಡ. ಮಾನ್ಯ ಮತ್ತೆ ಏನು 2 ತನಿಖೆಗೂ ನ್ಯಾಯ ಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪ್ರತಿಭಟನಾ ಸಭೆಗೆ ನಮ್ಮ ಸನ್ಮಾನ್ಯ ಶಾಸಕ